ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಕುಡಿಯುವ ನೀರಿನ ಬಹಳ ಪ್ರಮುಖವಾದಂಥ ಯೋಜನೆಯಾದಂಥ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಗಾಲು ಹಾಕಿರುವಂಥದ್ದು. ಇವತ್ತು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆ ಯಾವುದೇ ಕಾರಣಕ್ಕೂ ಜಾರಿಯಾಗಬಾರ್ದು, ಇದಕ್ಕೆ ಅನುಮತಿ ಕೊಡಬಾರದು ಅಂತ ಕೇಂದ್ರದ ಸರ್ಕಾರದ ಮೇಲೆ ಒತ್ತಡ ಏರುವ ನಿಟ್ಟಿನಲ್ಲಿ ತಮಿಳುನಾಡಿನ ವಿಧಾನಸಭೆಯಲ್ಲಿಂದು ಸರ್ವಾನುಮತದಿಂದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇದರ ಜೊತೆಗೆ ಕಾನೂನು ಸಮರ ಕೂಡ ನಡೆಸೋದಕ್ಕೆ ನಿರ್ಧಾರ ಆಗಿರುವಂಥದ್ದು. ಹಾಗಾದರೆ ತಮಿಳುನಾಡಿನ ಈ ನಿರ್ಧಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು? ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ತೀರ್ಮಾನ ಅಡ್ಡಿಯಾಗುತ್ತಾ, ವಿಳಂಬ ಆಗುತ್ತಾ? ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ನಮ್ಮ ಜೊತೆ ಟಿ ತಿಮ್ಮೇಗೌಡ ಅವರಿದ್ದಾರೆ. ಇವರು ನಿವೃತ್ತ IAS ಅಧಿಕಾರಿ, ಕಾವೇರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ ಇರುವಂಥದ್ದು. ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಅನುಭವ ಇರುವಂಥದ್ದು. ರಾಜ್ಯ ಸರ್ಕಾರ ಏನನ್ನ ಮಾಡಬೇಕು ತಮಿಳುನಾಡಿನ ಈ ತೀರ್ಮಾನದ ಹಿನ್ನೆಲೆಯಲ್ಲಿ, ಮತ್ತು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮೂವ್ ಏನಿರ್ಬೇಕು ಈಗ, ಈ ಸಂಬಂಧಪಟ್ಟಂತೆ ಅವರು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾವೇರಿ ನೀರಾವರಿ ನಿಗಮದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀರಾ, ಸಾಕಷ್ಟು ಅನುಭವ ಇರುವಂತದ್ದು ನೀರಾವರಿ ಯೋಜನೆ ಸಂಬಂಧಪಟ್ಟಂತೆ. ಸೊ ಈಗ ತಮಿಳುನಾಡು ಸರ್ಕಾರ ಕೈಗೊಂಡಿರುವಂತಹ ತೀರ್ಮಾನ ತಮ್ಮ ಗಮನಕ್ಕೆ ಬಂದಿದೆ. ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ಕಾನೂನು ಸಂಘರ್ಷಕ್ಕೆ ಮುಂದಾಗಿರುವಂತದ್ದು. ಇದನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್? ಇದು ತಮಿಳುನಾಡು ವಿಧಾನಸಭೆಯಲ್ಲಿ ಮಾಡಿರುವಂತ ತೀರ್ಮಾನ ಕೇಂದ್ರ ಸರ್ಕಾರದ ಅದು ಬೈಂಡಿಂಗ್ ಆಗಲ್ಲ. ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಒಪ್ಪಲೇಬೇಕು ಅಂತ ಏನಿಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿ ತಮಿಳುನಾಡು ಅಸೆಂಬ್ಲಿಯ ನಿರ್ಧಾರವನ್ನ ವಿರೋಧಿಸುತ್ತೆ, ಮತ್ತೆ ಅದು ಕಾನೂನಾಗಲ್ಲ. ಅದು ಅವರ ಒಂದು ರಾಜ್ಯದಲ್ಲಿ ವಿಧಾನ ಸಭೆಯಿಂದ ಕೈಗೊಂಡಂತ ತೀರ್ಮಾನ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್, ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಅದು ಒಂದು ರಾಜ್ಯದ ತೀರ್ಮಾನ ಆದ್ರೆ ಅದು ಬೈಂಡಿಂಗ್ ಆಗೋದಿಲ್ಲ. ಅದ್ರ ಬಗ್ಗೆ ಕರ್ನಾಟಕ ಖಂಡಿತ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೆ. ಮೇಕೆದಾಟನ್ನ ಯೋಜನೆಯನ್ನ ಸ್ಥಿರೀಕರಿಸೋದಕ್ಕೆ ಈಗ ಏನು ಅನುಮತಿ ಅಗತ್ಯ ಇದೆ ಅದನ್ನ ತೆಗೆದುಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡುತ್ತೆ. ಆವಾಗ ಕಾನೂನು ಹೋರಾಟಕ್ಕೆ ತಮಿಳುನಾಡು ಸರ್ಕಾರ ಮುಂದಾಗಬಹುದು. ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದ್ರಿಂದ ಮತ್ತೆ ಅವರು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಕಾನೂನು ಹೋರಾಟಕ್ಕೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಅವ್ರದ್ದು ಒಂದು ಮನವಿ ರೀತಿನಲ್ಲಿ ಹೋಗುತ್ತೆ ವಿನಃ ಅದು ಯಾವ ರೀತಿ ಬೈಂಡಿಂಗ್ ಆಗಲ್ಲ. ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಒಪ್ಪಲೇಬೇಕು ಅನ್ನುವ ನಿರ್ದಿಷ್ಟವಾದ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇದು ನ್ಯಾಯಾಧಿಕರಣದಲ್ಲಿ ಹಿಂದೆ ತೀರ್ಮಾನ ಆಗಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಕನ್ಫರ್ಮ್ ಆಗಿರೋದ್ರಿಂದ ಈಗ ನಾವು ಅವರು ತಮಿಳುನಾಡು ಸರ್ಕಾರ ಯಾವುದೇ ಪ್ರತಿರೋಧ ಅಥವಾ ತೀರ್ಮಾನ ತೆಗೆದುಕೊಂಡ್ರು ಅದು ಅಂತಿಮವಾಗಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಆದ ವಿವೇಚನೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸರ್, ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಮರುಪರಿಶೀಲನಾ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ. ಅಂದ್ರೆ ಅದು ನಮ್ಮ ರಾಜ್ಯದ ಪರವಾಗಿರುವಂತದ್ದು. ಈ ತೀರ್ಮಾನ ಮರುಪರಿಶೀಲನಾ ಅರ್ಜಿ ತಿರಸ್ಕಾರ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಷ್ಟಾದ್ಮೇಲೂ ಕೂಡ ತಮಿಳುನಾಡು ಸರ್ಕಾರ ಈಗ ಕಾನೂನು ಸಂಘರ್ಷ, ಕಾನೂನು ಹೋರಾಟ ಅಂತ ಮಾಡ್ಬೇಕಂತ ತೀರ್ಮಾನ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಅಥವಾ ಈ ಕಾನೂನು ಸಂಘರ್ಷ ಏನಾದ್ರು ಕೂಡ ಒಂದಷ್ಟು ಆತಂಕಕ್ಕೆ ಕಾರಣ ಆಗುತ್ತಾ, ಅಥವಾ ಈ ಯೋಜನೆಯ ವಿಳಂಬಕ್ಕೆ ಕಾರಣ ಆಗುತ್ತಾ? ಖಂಡಿತ ವಿಳಂಬಕ್ಕೆ ಅವರು ಕಾನೂನು ಹೋರಾಟಕ್ಕೆ ಮುಂದಾದಾಗ ಅದನ್ನ ಕರ್ನಾಟಕ ಸರ್ಕಾರ ಖಂಡಿತವಾಗಿ ಪ್ರತಿರೋಧಿಸಿ ನಮ್ಮ ನಿಲುವನ್ನ ಸ್ಪಷ್ಟಪಡಿಸುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿರೋದ್ರಿಂದ ತಮಿಳುನಾಡಿನ ಪುನರ್ ಪರಿಶೀಲನಾ ಅರ್ಜಿನ ವಜಾ ಮಾಡಿರೋದ್ರಿಂದ ಕರ್ನಾಟಕ ತನ್ನ ಒಂದು ಏನು ಅಹವಾಲು, ಮನವಿ ಅಥವಾ ಏನಿದೆ ಕೇಂದ್ರ ಸರ್ಕಾರಕ್ಕೆ, ಅದರಂತೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ಕರ್ನಾಟಕ ಸರ್ಕಾರ ಮುಂದುವರಿಬಹುದು. ಅದಕ್ಕೆ ಯಾವ ರೀತಿ ಕಾನೂನು ಸುಪ್ರೀಂ ಕೋರ್ಟ್ ಇಂದ ಮತ್ತೆ ಅಡೆತಡೆ ಬರದೇ ಇದ್ರೆ ನಮ್ಮ ಕರ್ನಾಟಕ ಸರ್ಕಾರದ ತೀರ್ಮಾನ ಕೇಂದ್ರ ಸರ್ಕಾರ ಒಪ್ಪಿದಲ್ಲಿ ಮುಂದುವರಿಬಹುದು ನಾವು. ಅದಕ್ಕೆ ಯಾವ ತೊಂದರೆ ಇಲ್ಲ. ಓಕೆ. ಸರ್, ಈಗ
DPR ಒಮ್ಮೆ ರಿಜೆಕ್ಟ್ ಆಗಿರುವಂತದ್ದು ಅಂದ್ರೆ ಈಗ DPR ಮತ್ತೆ ಪುನಃ ಪರಿಶೀಲನೆ ಅಂದ್ರೆ DPR ಅನ್ನ ಮತ್ತೆ ನೀವು ಸಿದ್ಧಪಡಿಸಿ ಅಂತ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ DPR ಅನ್ನ ಮತ್ತೆ ಸಿದ್ಧಪಡಿಸಿ ಸಲ್ಲಿಸುವುದಕ್ಕೆ ಸಿದ್ಧತೆ ನಡೆಸಿರುವಂತದ್ದು ರಾಜ್ಯ ಸರ್ಕಾರ. ಈಗ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಏನ್ ಮಾಡ್ಬೇಕು ಸರ್ ಈಗ? ಅಂದ್ರೆ ಈಗ ಸುಪ್ರೀಂ ಅಲ್ಲ ಕೋರ್ಟ್ ಅಥವಾ ತಮಿಳುನಾಡು ಸರ್ಕಾರ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ಈಗ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ರಾಜ್ಯ ಸರ್ಕಾರ DPR ರಿವೈಸ್ಡ್ DPR ನ ಕಳಿಸಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಮುಂದುವರಿಬಹುದು. ಅದಕ್ಕೆ ಕಾನೂನಾತ್ಮಕವಾಗಿ ಯಾವುದೇ ಅಡ್ಡಿ ಬರುವುದಿಲ್ಲ ಅಂತ, ಅಡ್ಡಿ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ ಸರ್. ಸರ್, ಈ ಮೇಕೆದಾಟು ಯೋಜನೆಯಿಂದ ಕುಡಿಯುವ ನೀರಿನ ಯೋಜನೆ ಸಂಬಂಧಪಟ್ಟ ಸಾಕಷ್ಟು ಅನುಕೂಲ ಆಗುವಂತದ್ದು ಮತ್ತೆ ವೇಸ್ಟ್ ಆಗುವಂತ ನೀರನ್ನು ನಾವು ಸದ್ಬಳಕೆ ಮಾಡ್ಕೊಳ್ತಾ ಇರುವಂತದ್ದು. ಈಗಿರುವಂತ ಸಂದರ್ಭದಲ್ಲಿ ತಮಿಳುನಾಡು ಯಾಕೆ ವಿರೋಧ ವ್ಯಕ್ತಪಡಿಸಿದ ಅಥವಾ ಆ ರೀತಿ ಏನಾದ್ರು ಕೂಡ ಪರಿಸ್ಥಿತಿ ಇದೆಯಾ? ಯಾಕೆ ಅಂದ್ರೆ ಮೇಕೆದಾಟು ಇರುವುದರಿಂದ ನಾವು ಹೆಚ್ಚುವರಿ ನೀರನ್ನ ಪ್ರವಾಹ ಮತ್ತೆ ಹೆಚ್ಚುವರಿ ನದಿಯಲ್ಲಿ ನೀರು ಹರಿದಾಗ ಅದನ್ನ ಸಂಗ್ರಹಿಸ್ಕೊಂಡು ನಾವು ಅವ್ರಿಗೆ ಕೊಡ್ಬೇಕಾದ ನೀರಿನ ಪಾಲನ್ ಮಾತ್ರ ಕೊಟ್ಟು ಉಳಿದದ್ದನ್ನ ನಾವು ಬಳಸ್ಕೊಳ್ಬಹುದಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉಪಯುಕ್ತವಾಗುತ್ತೆ ಮತ್ತು ಬೆಂಗಳೂರಿಗೂ ಸಹ ಕುಡಿಯೋ ನೀರಿನ ಅವಶ್ಯಕತೆ ಪೂರೈಕೆ ಆಗುತ್ತೆ. ಅದರಿಂದ ಮೇಕೆದಾಟು ಯೋಜನೆ ಖಂಡಿತ ಆಗ್ಬೇಕು. ಅದು ಕರ್ನಾಟಕ ಸರ್ಕಾರಕ್ಕೆ ಉಪಯುಕ್ತವಾದ ಯೋಜನೆ. ಅದನ್ನ ಕರ್ನಾಟಕ ಸರ್ಕಾರ ಕೈ ಬಿಡುವುದಿಲ್ಲ. ಆದ್ರೆ ಮತ್ತೆ DPR ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅದರ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಮುಂದುವರಿಬೇಕಾಗುತ್ತೆ. ಸರ್, ಈಗ ಅಂದ್ರೆ ಈ ಮಳೆ ಕಡಿಮೆ ಆಗಿರುವಂತದ್ದು, ಈಗ ಬರಗಾಲದ ಮುನ್ಸೂಚನೆ ಬೇರೆ ಸಿಗ್ತಾ ಇರುವಂತದ್ದು, ಸೊ ಇದೆಲ್ಲ ಆತಂಕ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಮೇಕೆದಾಟು ಯೋಜನೆ ಬಂದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತೆ ಮುಂದೆ ಆಗುವಂತ ಒಂದಷ್ಟು ನೀರಿನ ಬವಣೆ ಅನಾಹುತಗಳಿಗೆ ತಡೆ ಒಡ್ದಂಗ ಆಗುತ್ತಲ್ವಾ? ಖಂಡಿತ ನೀವ್ ಹೇಳುದು ನಿಜ. ಆದ್ರೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸ್ತಾ ಇರೋದ್ರಿಂದ ಕಾನೂನಾತ್ಮಕವಾಗಿ ನನಗೆ ಅನ್ಸುತ್ತೆ ಏನು ತೊಂದರೆ ಆಗಲ್ಲ. ಆದ್ರೆ ಕರ್ನಾಟಕ ಸರ್ಕಾರ ಇಂತಹ ಪ್ರಯತ್ನಗಳನ್ನ, ತಮಿಳುನಾಡು ಪ್ರಯತ್ನಗಳನ್ನ ಎದುರಿಸಿ ಸಮರ್ಥವಾಗಿ ಮೇಕೆದಾಟು ಯೋಜನೆಯನ್ನ ಮುಂದುವರಿಸುತ್ತೆ ಅಂತ ನನ್ನ ಆಶಯ. ಈಗಿನ ಪರಿಸ್ಥಿತಿ ಹೆಂಗಿದೆ ಸರ್? ಈಗ ಸದ್ಯದ ಈಗ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ಈಗ DPR ಸಲ್ಲಿಸಕ್ಕೆ ಸಿದ್ಧತೆ ನಡೆಸಿರುವಂತದ್ದು, ಈಗಿನ ಒಂದು ಸ್ಥಿತಿ ಯಾವ ರೀತಿ ಇದೆ ಅಥವಾ DPR ಸಲ್ಲಿಕೆ ನಂತರ ಮುಂದೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಒಂದು ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಅಂದ್ರೆ ಇನ್ನು ತುಂಬಾ ಸಮಯ ಬೇಕಾಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ? ಅಲ್ಲ, ಖಂಡಿತ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕೆಂದ್ರೆ ಕೇಂದ್ರ ಜಲ ಆಯೋಗ ಮತ್ತು ಪರಿಸರ ಮಂಡಳಿ ಎರಡನ್ನೂ ಅನುಮತಿ ಕೊಡಬೇಕಾಗುತ್ತೆ. ಅದು ಕೊಟ್ಟ ನಂತರ ನಮ್ಮ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ ಒಪ್ಪಿದ ಮೇಲೆ ನಾವು ಅದನ್ನ ಜಾರಿಗೊಳಿಸಬಹುದು. ಈಗಾಗಲೇ ಕರ್ನಾಟಕ ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದೆ. ಹಾಗಾಗಿ ಬಹುಶಃ ನನ್ಗನ್ಸುತ್ತೆ ತಮಿಳ್ನಾಡಿನ ಈ ಒಂದು ಶಾಸನ ಸಭೆಯ ನಿರ್ಣಯ ಯಾವ ರೀತಿ ಕರ್ನಾಟಕಕ್ಕೆ ತೊಂದರೆ ಆಗಲ್ಲ. ಆದ್ರೆ ಕಾನೂನು ಪ್ರಕಾರ ಕೇಂದ್ರ ಸರ್ಕಾರದ ಅನುಮತಿ ಬೇಕು. ಅದರಂತೆ ಕರ್ನಾಟಕ ಸರ್ಕಾರ ಪ್ರಸ್ತಾವನೆಯನ್ನು ಕಳಿಸಿ DPR ಮುಖಾಂತರ ಕೇಂದ್ರ ಜಲ ಆಯೋಗ ಮತ್ತು ಪರಿಸರ ಮಂಡಳಿ ಎರಡರ ಅನುಮತಿಯನ್ನ ಪಡ್ಕೊಂಡು ಮುಂದುವರಿಯುತ್ತದೆ ಅಂತ ನನ್ಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದ್ದಲ್ವಾ ಸರ್? ಅಂದ್ರೆ ಜಲ ಆಯೋಗದ ಮೂಲಕ ಈ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿ ಅಲ್ಲಿ ಇದರ ಒಂದು ಮುಂದಿನ ಸಾಧಕ ಬಾಧಕಗಳು ಇವೆಲ್ಲವೂ ಕೂಡ ಆಗ್ಲಿ ಅಂತ. ಈಗ ಕೇಂದ್ರ ಜಲ ಆಯೋಗದ ಮುಂದೆ ನಮ್ಮ ಅಧಿಕಾರಿಗಳು ಹೋಗ್ಬೇಕಾ ಸರ್ಕಾರ ಅಥವಾ DPR ಸಲ್ಲಿಕೆ ಆದ ನಂತರ ಏನ್ ಮಾಡ್ಬೇಕಾಗುತ್ತೆ? ಕೇಂದ್ರ ಜಲ ಆಯೋಗ ಏಕಮುಖವಾಗಿ ತೀರ್ಮಾನ ತಗೊಳ್ಳಲ್ಲ. ಅದು ಎರಡು ರಾಜ್ಯಗಳ ಒಂದು ಮನವಿ ಅಂಕಿ ಅಂಶಗಳನ್ನ ಪರಿಶೀಲಿಸಿ ತನ್ನದೇ ಆದ ರೀತಿಯಲ್ಲಿ ಸಾಧಕ ಬಾಧಕಗಳನ್ನ ವಿಚಾರಿಸಿ ತೀರ್ಮಾನ ತಗೊಳ್ತದೆ. ಅದರಿಂದಾಗಿ ತಮಿಳುನಾಡಿನ ವಾದವನ್ನ ಕೇಂದ್ರ ಜಲ ಆಯೋಗ ಒಪ್ಪುತ್ತೆ ಅಂತ ಅನ್ನೋ ಇದೇನಿಲ್ಲ. ಆ ರೀತಿ ಒಂದು ರಾಜ್ಯದ ಮನವಿಯನ್ನ ಒಪ್ಪುದು ಕೇಂದ್ರ ಜಲ ಆಯೋಗದ ನೀತಿ ಅಲ್ಲ. ಎರಡೂ ರಾಜ್ಯಗಳ ಒಂದು ಸಾಧಕ ಬಾಧಕಗಳು ಅವರ ಮನವಿಯನ್ನ ಪರಿಶೀಲಿಸಿ ತೀರ್ಮಾನ ತಗೊಳ್ತದೆ. ಜಲ ಆಯೋಗದ ತೀರ್ಮಾನ ಮತ್ತು ಪರಿಸರ ಮಂಡಳಿ, ಕೇಂದ್ರ ಪರಿಸರ ಮಂಡಳಿ ತೀರ್ಮಾನನು ಬಹಳ ಅಗತ್ಯ. ಇವೆರಡೂನು
ಸರ್ಕಾರ ನಿಭಾಯಿಸಿ ಕರ್ನಾಟಕ ಸರ್ಕಾರ ಒಪ್ಪಿಗೆ ಪಡ್ಕೊಂಡ್ರೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತದೆ ಅಂತ ನನ್ಗನ್ಸುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ಮೇಕೆದಾಟು ಯೋಜನೆಯಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ಇರುವಂತದ್ದು ತೀರ್ಪು ಅಥವಾ ಈ ಯೋಜನೆಯ ಬಗ್ಗೆ ನಮ್ಮ ಕರ್ನಾಟಕದ ಪರವಾಗಿ ಹೆಚ್ಚು ಕೂಡ ಸಾಧಕಗಳು ಹೆಚ್ಚು ಇರುವಂತದ್ದು ಅಲ್ವಾ? ಕರ್ನಾಟಕದ ಪರವಾಗಿ ಅಂದ್ರೆ ಪರಿಸ್ಥಿತಿ ಕರ್ನಾಟಕಕ್ಕೆ ಅನುಗುಣವಾಗಿ ಇದೆ. ಯಾಕೆಂದ್ರೆ ನೀವು DPR ಸಲ್ಲಿಸಿ ಮತ್ತು ಕೇಂದ್ರ ಜಲ ಆಯೋಗ ಮತ್ತು ಪರಿಸರ ಮಂಡಳಿ ಅನುಮತಿ ಪಡ್ಕೊಂಡ ನಂತರ ಮುಂದುವರಿರಿ ಅನ್ನುವ ಪರಿಸ್ಥಿತಿ ಇದೆ. ಅದರಂತೆ ಕರ್ನಾಟಕ ಸರ್ಕಾರ ನಡ್ಕೊಳ್ತದೆ ಅಂತ ನನ್ನ ಅಭಿಪ್ರಾಯ. ಈ ತಮಿಳುನಾಡು ಸರ್ಕಾರ ಕಾನೂನು ಸಂಘರ್ಷ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗುತ್ತಾ ಅಥವಾ ಜಲ ಆಯೋಗಕ್ಕೆ ಹೋಗುತ್ತಾ? ಯಾವ ರೀತಿ ಅಂತ ಅನ್ಸುತ್ತೆ ಸರ್ ನಿಮ್ಗೆ, ಯಾಕಂದ್ರೆ ಅನುಭವದ ಆಧಾರದ ಮೇಲೆ? ಈಗ ಆಗ್ಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದ್ರಿಂದ ತಮಿಳುನಾಡಿನ ಪುನರ್ ಪರಿಶೀಲನಾ ಮನವಿಯನ್ನ ತಿರಸ್ಕರಿಸಿರೋದ್ರಿಂದ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಹೋದ್ರೆ ಅವ್ರಿಗೆ ಯಾವ ರೀತಿ ರಿಲೀಫ್ ಸಿಗುತ್ತೆ ಅನ್ನೋದು ಹೇಳಿಕ್ಕಾಗಲ್ಲ. ಯಾಕೆಂದ್ರೆ ಪದೇ ಪದೇ ಸುಪ್ರೀಂ ಕೋರ್ಟ್ ಇಂಥ ಪುನರ್ ಪರಿಶೀಲನಾ ಮನವಿಯನ್ನ ಒಪ್ಕೊಳ್ಳುವಂತ ಸ್ಥಿತಿ ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಆದ್ರೂನು ಯಾವ ರೀತಿ ಪರಿಸ್ಥಿತಿ ಬದಲಾವಣೆ ಆಗತ್ತೆ, ಯಾವ ರೀತಿ ಅವರು ಮುಂದುವರಿತಾರೆ ತಮಿಳ್ನಾಡಿನವರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಜಕೀಯ ಇದನ್ನು ಹೊರತುಪಡಿಸಿ ರಾಜಕೀಯ ಕೂಡ ಒಂದಷ್ಟು ಏನು ಪ್ರೆಷರ್ ಹಾಕುವಂತದ್ದು ಅಥವಾ ರಾಜಕೀಯವಾಗಿ ಕೂಡ ಒಂದಷ್ಟು ಒತ್ತಡ ಹಾಕುವಂತಹ ಸಾಧ್ಯತೆ ಬೇಕು ಅನ್ಸುತ್ತಲ್ವಾ? ಆ ರೀತಿ ಕ್ರಮ ಬೇಕು ಅಂತ ಅನ್ಸುತ್ತಾ? ಆದ್ರೆ ನನಗೆ ಅನ್ಸುತ್ತೆ ಆ ರೀತಿ ಒತ್ತಡ ಹಾಕಿ ಪರಿಸ್ಥಿತಿಯನ್ನ ನಿಭಾಯಿಸುವಂತ ಸ್ಥಿತಿ ತಮಿಳ್ನಾಡಿಗೆ ಸದ್ಯಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ನಿನ್ನೆ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ ಸರ್, DK ಶಿವಕುಮಾರ್ ಅವರು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ತಮಿಳುನಾಡು ಜನ ಸಾಕಷ್ಟು ಜನ ಇದ್ದಾರೆ, ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಬಳಸ್ಕೊಳ್ತಾರೆ, ಸಾಕಷ್ಟು ಜನ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಬೇಕು, ಇದೊಂದು ರೀತಿಯಲ್ಲಿ ಹೃದಯವಂತ ಯೋಜನೆ ಇದಾಗಿರುವಂತದ್ದು ಅಂತ ಒಂದು ಮಾತನ್ನ ಹೇಳಿದ್ರು ಸೂಕ್ಷ್ಮವಾಗಿ. ಸೊ ಈ ಸಂಬಂಧಪಟ್ಟಂತೆ ಇದರ ಅಗತ್ಯತೆ ಮತ್ತು ಕುಡಿಯುವ ನೀರಿನ ಎಷ್ಟು ಸಮಸ್ಯೆ ಬಗೆಯಿರುತ್ತೆ ಅನ್ನೋದನ್ನ ವಿವರಿಸೋದಾದ್ರೆ ಸರ್. ಅಲ್ಲ, ಈಗ ಮುಖ್ಯವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ಈ ಬೆಂಗಳೂರು ಮಹಾನಗರ ಮತ್ತು ಈ ಮೇಕೆದಾಟು ಸುತ್ತಮುತ್ತಲ ಸಂಗಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುವಂಥದ್ದು ಮೇಕೆದಾಟು ಯೋಜನೆಯ ಪ್ರಮುಖ ಉದ್ದೇಶ. ಹಾಗಾಗಿ ತಮಿಳ್ನಾಡನ್ನ ವಿಚಾರ ಹೊರತುಪಡಿಸಿ ರಾಜಕೀಯ ವಿಚಾರಗಳನ್ನ ಹೊರತುಪಡಿಸಿ, ಯಾಕೆಂದ್ರೆ ತಮಿಳ್ನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಎರಡೂ ರಾಜ್ಯಗಳಲ್ಲಿ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಆ ಹೊಸ ಮುಖ್ಯಮಂತ್ರಿಗಳು ಯಾವ ರೀತಿ ಪರಸ್ಪರ ಸೌಹಾರ್ದಯುತವಾಗಿ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ಮುಂದೆ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಕಾನೂನು ಪ್ರಕಾರ ಕರ್ನಾಟಕ ಸರ್ಕಾರ ಮುಂದುವರಿತದೆ ಮತ್ತು DPR ಸಲ್ಲಿಸಿ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರದ್ದು ಯೋಜನೆಯನ್ನ ಅನುಷ್ಠಾನಕ್ಕೆ ಮುಂದಾಗ್ತದೆ ಅಂತ ಹೇಳ್ಬೋದು. ಈಗ ಅವ್ರು ಬಿಲ್ ಪಾಸ್ ಮಾಡಿದ ತಕ್ಷಣ ಸದನದಲ್ಲಿ, ತಮಿಳುನಾಡು ಸದನದಲ್ಲಿ ಕಾನೂನು ಹೋರಾಟಕ್ಕೆ ತೀರ್ಮಾನ ತೆಗೆದುಕೊಂಡ ತಕ್ಷಣ ಗಾಬರಿ ಬೀಳುವಂತದ್ದು ಅಥವಾ ಆತಂಕ ಪಡುವಂತ ಅಗತ್ಯ ಇಲ್ಲ ಕರ್ನಾಟಕದ ಮಟ್ಟಿಗೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ, ಖಂಡಿತ ಕರ್ನಾಟಕ ಸರ್ಕಾರಕ್ಕೆ ಯಾವ ರೀತಿ ಆತಂಕ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅದರ ಬಗ್ಗೆ ಆಸಕ್ತಿ ಇರುವುದರಿಂದ ಸಮರ್ಥವಾಗಿ ನಿಭಾಯಿಸ್ತಾರೆ. ನನ್ನ ಅಭಿಪ್ರಾಯದಲ್ಲಿ ನಾನು ಒಬ್ಬ ಹಿರಿಯ IAS ಅಧಿಕಾರಿಯಾಗಿ ಮತ್ತು ಕಾವೇರಿ ನಿಗಮವನ್ನ ಸಂಸ್ಥಾಪಿಸಿದವರು ನಾನೇ. ನನ್ನನ್ನು ಆವಾಗ ಸ್ಪೆಷಲ್ ಆಫೀಸರ್ ಫಾರ್ ಕ್ರಿಯೇಷನ್ ಆಫ್ ಕಾವೇರಿ ನಿಗಮ ಅಂತ ಮಾಡಿದ್ರು. ಆಮೇಲೆ ನಾನೇ ಫಸ್ಟ್ MD ಆಗಿದ್ದೆ. ನಾನು ಅದರ ವಿಚಾರಗಳನ್ನ ವಿಚಾರಗಳು ತಿಳಿದ್ಮೇಲೆ ನನ್ಗನ್ಸುತ್ತೆ ಕರ್ನಾಟಕ ಸರ್ಕಾರ ಸಮರ್ಥವಾಗಿ ನಿಭಾಯಿಸುತ್ತೆ ಅಂತ ನನ್ನ ಅಭಿಪ್ರಾಯ. ವಕೀಲರ ತಂಡ, ಕಾನೂನು ತಂಡ ಕೂಡ ಸಾಕಷ್ಟು ಸಮರ್ಥವಾಗಿದೆ ಅಂತ ಅನ್ಸುತ್ತಲ್ವಾ ಈ ವಿಚಾರದಲ್ಲಿ? ಖಂಡಿತ ಇದೆ. ಏನು ತುಂಬಾ ತೊಂದರೆ ಆಗಲ್ಲ ಕರ್ನಾಟಕಕ್ಕೆ ಅಂತ ನನ್ನ ಭಾವನೆ. ಓಕೆ ಸರ್, ತುಂಬಾ ಧನ್ಯವಾದ ಸರ್. ಒಂದು ವೇಳೆ ಮೇಕೆದಾಟು ಯೋಜನೆಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅಥವಾ ಆದರೆ ಎಷ್ಟು ಅನುಕೂಲ ಆಗ್ಬೋದು ಸರ್ ಕುಡಿಯೋ ನೀರಿಗೆ, ನಮ್ಮ ಬೆಂಗಳೂರಿಗೆ ಅಥವಾ ನಮ್ಮ ರಾಜ್ಯಕ್ಕೆ? ಮೇಕೆದಾಟು ಯೋಜನೆಯಿಂದ ಕುಡಿಯೋ ನೀರಿನ ಕೆಲವು ನಮ್ಮ ದಕ್ಷಿಣ ಕರ್ನಾಟಕದ ಭಾಗ, ಹಳೆ ಮೈಸೂರು ಭಾಗದ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಸ್ವಲ್ಪ ಭಾಗ ನೀಗಬಹುದು. ಆದ್ರೆ ಒಟ್ಟಾರೆ ಮೇಕೆದಾಟು ಯೋಜನೆ ಅವಶ್ಯಕತೆ ಇದೆ ಕರ್ನಾಟಕಕ್ಕೆ, ಅದಾಗ್ಲೇಬೇಕು.
ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತದೆ ಸರ್ಕಾರ ಅಂತ ನನ್ನ ಅಭಿಪ್ರಾಯ. ಅಲ್ಲಿನ ರೈತರಿಗೆ ಅಥವಾ ಇದೊಂದು ತಪ್ಪು ಅಭಿಪ್ರಾಯ ಇರುವಂತದ್ದು, ಅಂದ್ರೆ ಅಲ್ಲಿ ಏನೋ ತಮಿಳುನಾಡಿಗೆ ಏನೋ ನಷ್ಟ ಆಗುತ್ತೆ ಎಲ್ಲವೂ ಕೂಡ, ಈ ಬಗ್ಗೆ ತಾವು ಒಂದು ಅನಲೈಸ್ ಮಾಡೋದಂತ ಒಂದು ಇಲ್ಲ, ತಮಿಳ್ನಾಡಿಗೆ ಏನು ನಷ್ಟ ಆಗಲ್ಲ. ಅವ್ರಿಗೆ ಕೊಡ್ಬೇಕಾದ ನೀರಿನ ಪ್ರಮಾಣವನ್ನ ಮೇಕೆದಾಟುನಲ್ಲಿ ಸಂಗ್ರಹಿಸಿ ಕೊಡಬಹುದು ನಾವು. ಆದ್ರೆ ಹೆಚ್ಚುವರಿ ನೀರು ಅವರು ಏನು ಇದುವರೆಗೆ ಪ್ರವಾಹದ ಸಂದರ್ಭದಲ್ಲಿ ಬಳಸ್ಕೊಳ್ತಿದ್ರು, ಅದು ಅವ್ರಿಗೆ ದಕ್ಕುದಿಲ್ಲ. ಅದರಿಂದಾಗಿ ಅವ್ರಿಗೆ ಆತಂಕ. ಒಂದು ರೀತಿಯಲ್ಲಿ ಇದು ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಆದ್ರೆ ಇದು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡು ಹೋಗ್ಬೇಕಲ್ವ, ಒಂದು ಹೃದಯವಂತ ವೈಶಾಲ್ಯ ಮನೋಭಾವದಿಂದ. ಅದು ರಾಜಕೀಯ ಇಚ್ಛಾಶಕ್ತಿ ಮೇಲೆ ಅವಲಂಬಿತವಾಗಿದೆ. ಓಕೆ ಸರ್, ತುಂಬಾ ಧನ್ಯವಾದ ತಿಮ್ಮೇಗೌಡ ಸರ್ ಮಾತಾಡಿದಕ್ಕೆ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ವೀಕ್ಷಕರೇ, ಇವರು ಹಿರಿಯ IAS ಅಧಿಕಾರಿ ಮತ್ತು ಕಾವೇರಿ ನಿಗಮದ MD ಆಗಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಂತವರು, ಸಾಕಷ್ಟು ಅನುಭವ ಇರುವಂತದ್ದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದನ್ನು ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ. ತಮಿಳುನಾಡು ಸರ್ಕಾರ ಈಗ ಕಾನೂನು ಸಂಘರ್ಷಕ್ಕೆ ಮುಂದಾದ್ರೂ ಕೂಡ ರಾಜ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಏನೇನೆಲ್ಲ ಮಾಡಬೇಕು ಈ ವಿಚಾರಕ್ಕೆ, ಕಾನೂನು ಸಂಘರ್ಷಕ್ಕೆ ಮುಂದಾದ್ರೆ ಅನ್ನುವಂತ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು. ಇದೇ ಇವತ್ತಿನ ವಿಶೇಷ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.